ಕೆಲವು ಕಮೆಂಟ್ಗಳನ್ನು ಮಾಡಬೇಕಾದ್ರೆ ಯಾರಿಗೂ ಯಾವ ಸಮಸ್ಯೆಗಳು ಇರೋದಿಲ್ಲ. ಅವಾಗ ಮಜಾ ತಗೊಳ್ತಾ ಇರ್ತಾರೆ. ಮಾಡು 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 ಅಂತ ಹೇಳಿ. ಕೆಲವರು ವಾಪಸ್ ಅವರ ಮೇಲೇ ಇದೇ ರೀತಿಯಾಗಿ ಬಂದಾಗ ಅವರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ. ಈಗಾಗಿರುವಂಥ ಬೆಳವಣಿಗೆನೂ ಹಾಗೆ. ಹಿಂದೆ ಅನೇಕ ಕಮೆಂಟ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾರು ಯಾವ ರಿಯಾಕ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಮಾಡ್ಕೊಳ್ಳಿ ಬಿಡು ಅಂತಿದ್ರು. ಯಾಕೆ ಇನ್ನೊಬ್ಬರ ಮೇಲೆ ಆಗ್ತಾ ಇತ್ತು. ಈಗ ಅವರ ಮೇಲೇ ಕಮೆಂಟ್ಗಳು ಬಂದಾಗ ಹೋಗಿ ಕಂಪ್ಲೇಂಟನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಬುದ್ಧಿ ಅವತ್ತು ಇರಬೇಕಾಗಿತ್ತು. ಇರಲಿ. ಈಗ ಸದ್ಯಕ್ಕೆ ಸುದೀಪ್ ಅವರು ಒಂದು ಆಡಿರುವಂಥ ಮಾತು ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅನ್ನುವಂಥ ಮಾತುಗಳೇನಿತ್ತು, ಆ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಟ್ಟು ತದನಂತರ ವಾರ್ ಶುರುವಾಯಿತು ಇಬ್ಬರ ನಡುವೆ. ಅದಾದ ನಂತರ ಎಲ್ಲಿಗೋಯ್ತು? ಅಭಿಮಾನಿಗಳು ವಾರನ್ನು ಶುರು ಮಾಡಿಕೊಂಡ್ರು. ಅವತ್ತು ಹೇಳಿದೆ, ನೀವೇನೋ ಹೇಳಿಕೆ ಕೊಟ್ಟು ಹೋಗ್ಬಿಡ್ತೀರಾ, ಅಭಿಮಾನಿಗಳು ಈ ತೀರ ಕಿತ್ತಾಡ್ಕೊಂಡ್ಬಿಟ್ಟು ಅನುಭವಿಸೋದು ಅವರೇ, ಜೈಲಿಗೆ ಹೋಗೋದು ಅವರೇ, ಕೇಸ್ ಹಾಕ್ಸ್ಕೊಳ್ಳೋದು ಅವರೇ, ನೀವು ಯಾರು ಅವ್ರ ಜೊತೆಗೆ ಬರೋದಿಲ್ಲ ಅಂತ ಹೇಳಿ. ಈಗ ಕೇಸ್ ಬಿತ್ತು. ಏನು? ಅಶ್ಲೀಲವಾಗಿ ಕಮೆಂಟನ್ನು ಮಾಡಿದರು. ಅಶ್ಲೀಲ ಕಮೆಂಟ್ ನೆನಪು ಮಾಡ್ಕೋಬೇಕು ರೇಣುಕಾ ಸ್ವಾಮಿ. ಅವಾಗ ಏನು ಮಾಡಿದರು? ಶೆಡ್ಡಿಗೆ ಕರ್ಕೊಂಡು ಹೋದರು. ಇವಾಗ ಏನು ಮಾಡಿದರು? ಕಂಪ್ಲೇಂಟ್ ಕೊಟ್ಟರು. ಈ ಕೆಲಸ ಅವತ್ತೇ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ದರ್ಶನ್ ಅವರಿಗೆ ಬರ್ತಿರ್ಲಿಲ್ಲ. ದರ್ಶನಿಗೆ ಕರ್ಕೊಂಡೋದ್ರು. ಈಗ ಏನಾಯಿತು? ವಿಜಯಲಕ್ಷ್ಮಿ ಅವರಿಗೆ ಕಮೆಂಟನ್ನು ಮಾಡಿದರು. ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋಕ್ಕೆ ಕೆಲಸ ಇರೋದಿಲ್ಲ ಅವ್ರಿಗೆ. ಕುತ್ಕೊಂಡ್ಬಿಟ್ಟು 4 ಗೋಡೆಗಳ ಮುಂದೆ ಕುತ್ಕೊಂಡು ಓದ್ತಾ ಇರ್ತಾರೆ. ಯಾಕಂದರೆ ಯಾರು ಹೇಳೋರು ಕೇಳೋರು ಇರೋದಿಲ್ಲಲ್ಲ. ಈಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾರ್ಯಾರ ಮೇಲೆ? ಹೆಸರು ಸಮೇತವಾಗಿ. ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಂದನವನದಲ್ಲಿ ಮತ್ತೆ ಸ್ಟಾರ್ ಫ್ಯಾನ್ ವಾರ್ ಸದ್ದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಬ್ಯಾಡ್ ಕಮೆಂಟ್ಸ್. 15 ಇನ್ಸ್ಟಾಗ್ರಾಮ್ ಐಡಿ ವಿರುದ್ಧ ಕಂಪ್ಲೇಂಟ್. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ ಹಾಕುವವರ ಸಂಖ್ಯೆ ಹೆಚ್ಚುತ್ತಿದೆ. ಅದರಲ್ಲೂ ಸೆಲೆಬ್ರಿಟಿಗಳು ಇದಕ್ಕೆ ಹೆಚ್ಚು ಸಂತ್ರಸ್ತರಾಗುತ್ತಿದ್ದಾರೆ. ಈಗ ವಿಜಯಲಕ್ಷ್ಮಿ ಕೂಡ ಇದರಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸಂಬಂಧ ವಿಜಯಲಕ್ಷ್ಮಿ ದೂರು ಕೂಡ ದಾಖಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಹೇಟ್ ಕಮೆಂಟ್ ಹಾಗೂ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನು ಸೈಬರ್ ಪೊಲೀಸರಿಗೆ ನೀಡುವುದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಹೇಳಿಕೆಯ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರ ನಿಂದನೆ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಕ್ರಿಮಿಗಳು ಬಾಯಿಗೆ ಬಂದಂತೆ ಟೀಕೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬ್ಯಾಡ್ ಕಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. ಈ ಸಂಬಂಧ ದಕ್ಷಿಣ ವಿಭಾಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ 15 ಇನ್ಸ್ಟಾಗ್ರಾಮ್ ಐಡಿಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ. 150ಕ್ಕೂ ಹೆಚ್ಚು ಕಮೆಂಟ್ಗಳನ್ನು ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರು ನೀಡಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಯೋಗಿ ಕಿಚ್ಚ, ವಿರಾಟ್ ಕಿಚ್ಚ, ಮಹಿ ಕಿಚ್ಚ, ಮಿಸ್ಟರ್ ಅನಾಥ ಹೆಸರಿನ ಐಡಿಗಳ ವಿರುದ್ಧ ದೂರು ನೀಡಿದ್ದು ವಿಜಯಲಕ್ಷ್ಮಿ ದೂರಿನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನನ್ನ ಕುಟುಂಬದ ಜೊತೆ ಹೊಸಕೇರಹಳ್ಳಿಯಲ್ಲಿ ವಾಸ ಮಾಡಿಕೊಂಡಿದ್ದು, ನನ್ನ ಪತಿ ಚಲನಚಿತ್ರ ನಟರಾಗಿರ್ತಾರೆ. ಇದೇ ತಿಂಗಳು ಅಂದರೆ ಡಿಸೆಂಬರ್ 11ನೇ ತಾರೀಕಿನಂದು 11/12/2025 ನನ್ನ ಪತಿ ನಟಿಸಿರುವ ದಿ ಡೆವಿಲ್ ಎಂಬ ಕನ್ನಡ ಚಲನಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು, ಅದರ ಯಶಸ್ಸಿನ ಬಗ್ಗೆ ನಾನು ದಿನಾಂಕ 21/12/2025ನೇ ತಾರೀಕಿನಂದು ದಿ ಡೆವಿಲ್ ಚಿತ್ರ ತಂಡದೊಂದಿಗೆ ದಾವಣಗೆರೆಯಲ್ಲಿ ಏರ್ಪಡಿಸಲಾಗಿದ್ದ ಯಶಸ್ಸಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಚಿತ್ರದ ಬಗ್ಗೆ ವೇದಿಕೆಯಲ್ಲಿ ಮಾತಾಡಿರ್ತೇನೆ. ಇದರ ಜೊತೆ ಚಿತ್ರದಲ್ಲಿ ನಟಿಸಿರುವ ಸಹ ನಟ ನಟಿಯರು ಕೂಡ ಜನರ ಮುಂದೆ ಮಾತಾಡಿರ್ತಾರೆ. ಇದೇ ಸಮಯದಲ್ಲಿ ನಾನು ಚಿತ್ರದ ಬಗ್ಗೆ ಹಾಗೂ ನನ್ನ ಪತಿಯ ಬಗ್ಗೆ ಮಾತಾಡಿರ್ತೇನೆ. ನನ್ನ ಪತಿಯ ನಟನೆ ಬಗ್ಗೆ ಜನರಿಗೆ ಕೇಳಿರ್ತೇನೆ ಹಾಗೂ ಅವರು ಇಲ್ಲದಿರುವ ಸಮಯದಲ್ಲಿ ಯಾರು ಏನು ಮಾತಾಡಿದ್ರು ಅದರ ಬಗ್ಗೆ ಅಭಿಮಾನಿಗಳು ಏನೂ ಕೂಡ ಪ್ರತಿಕ್ರಿಯೆ ನೀಡಬಾರ್ದು ಅಂತ ಕೂಡ ಹೇಳಿರ್ತೀನಿ. ಇದನ್ನ ಮಾಧ್ಯಮ ಮಿತ್ರರು ಮಾಧ್ಯಮದಲ್ಲಿ ಪ್ರಚಾರ ಮಾಡಿರ್ತಾರೆ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುತ್ತೆ. ನನ್ನ ಹೇಳಿಕೆಯ ಬಗ್ಗೆ ಕೆಲವು ಕಿಡಿಗೇಡಿಗಳು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ಅಶ್ಲೀಲವಾಗಿ ಕೆಲವು ಅಪರಿಚಿತ ವ್ಯಕ್ತಿಗಳು ನಕಲಿ ಖಾತೆಯಲ್ಲಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ ಮಾಡಿದ್ದು ಹಾಗೂ ಸಂದೇಶಗಳನ್ನು ಕಳಿಸ್ತಾರೆ. ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ನನ್ನ ಪೋಸ್ಟ್ಗಳ ಬಗ್ಗೆ ಹಾಗೂ ನನ್ನ ಕುಟುಂಬದ ಬಗ್ಗೆ ಅಶ್ಲೀಲ ಕೀಳು ಮಟ್ಟದ ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ. ಈ ಸಂದೇಶಗಳು ಭಯ ಹುಟ್ಟಿಸುವ ಮತ್ತು ಸ್ತ್ರೀಯರ ಬಗ್ಗೆ ಉಲ್ಲೇಖಿಸಲು ಕೂಡ ಆಗದಂತಹ ಕೀಳು ಮಟ್ಟದ್ದಾಗಿದೆ ಹಾಗೂ ಮಹಿಳೆಯ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದೆ. ಇದರಿಂದ ನನಗೆ ವೈಯಕ್ತಿಕವಾಗಿ ಹಾಗೂ ನನ್ನ ಮನಸ್ಸಿಗೆ ಘಾಸಿ ಉಂಟು ಮಾಡಿದೆ. ಹೀಗಾಗಿ ನನ್ನ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿರುವ ನಕಲಿ ಖಾತೆ ಹಾಗೂ ಇತರರ ಬಗ್ಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನನಗೆ ಸಿಕ್ಕಿರುವ ಕೆಲವು ಪೋಸ್ಟ್ಗಳನ್ನು ಲಗತ್ತಿಸ್ತಾ ಇದ್ದೇನೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೋರ್ತೇನೆ. ಎಂದಿ ವಿಜಯಲಕ್ಷ್ಮಿ ದರ್ಶನ್ ಅಂತ ದೂರಿನಲ್ಲಿ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಕೆಟ್ಟ ಕಮೆಂಟ್ಸ್ ವಿರುದ್ಧ ದರ್ಶನ್ ಪತ್ನಿ ದೂರು ಬಳಿಕ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಪೋಸ್ಟ್. ಎಲ್ಲ ಕ್ಲಾಸ್ ಅಭಿಮಾನಿಗಳಿಗೆ ವಿಜಿ ಧನ್ಯವಾದ.
ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿರುದ್ಧ, ತಮ್ಮ ಹೇಳಿಕೆಯ ವಿರುದ್ಧ ಕೆಟ್ಟ ಪದಗಳನ್ನು ಬಳಸಿ ಕಮೆಂಟ್ ಮಾಡುತ್ತಿರುವವರ ವಿರುದ್ಧ ವಿಜಯಲಕ್ಷ್ಮಿ ದೂರನ್ನ ನೀಡಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಎಲ್ಲ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದ ಅಂದಿದ್ದಾರೆ. ಕೆಟ್ಟ ಕಮೆಂಟ್ಸ್ ಮಾಡಿದವರ ವಿರುದ್ಧ ದೂರು ಕೊಟ್ಟಿದ್ದೇನೆ. ನಾನು ಮೌನವಾಗಿ ಕುಳಿತುಕೊಳ್ಳಲ್ಲ. ಕೆಟ್ಟ ಕಮೆಂಟ್ಸ್ ವಿರುದ್ಧ ನನ್ನ ಹೋರಾಟ ನಿರಂತರ. ಪ್ರತಿ ಮಹಿಳೆಯೂ ಗೌರವಕ್ಕೆ ಅರ್ಹಳು ಅಂತ ಪೋಸ್ಟ್ ಹಾಕಿದ್ದಾರೆ. ವಿಜಿ ದರ್ಶನ್, ಕ್ಲಾಸ್ ಫ್ಯಾನ್ಸ್ ಅಂತ ಕರೆಯಲ್ಪಡುವ ಎಲ್ಲರಿಗೂ ನಿಮ್ಮ ಮಟ್ಟವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಕ್ಕಾಗಿ ಧನ್ಯವಾದಗಳು. ಮಾಹಿತಿಗಾಗಿ ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರುಗಳನ್ನು ದಾಖಲಿಸಲಾಗಿದೆ. ಕಿರುಕುಳ ಇನ್ನು ಮುಂದೆ ಅಭಿಮಾನದ ರೀತಿಯಲ್ಲಿ ಬದಲಾಗಲ್ಲ ಅಷ್ಟೇ. ಕೀಳು ಭಾಷೆ ಬಳಸುವ ಕ್ಲಾಸಿ ಹುಡುಗಿಯರಿಗೆ ಮತ್ತು ತಾಯಂದಿರು ಸಭ್ಯತೆ ಮತ್ತು ಮೂಲಭೂತ ಶಿಷ್ಟಾಚಾರಗಳನ್ನು ಬೈಪಾಸ್ ಮಾಡಿ ನೇರವಾಗಿ ಆಕಾಶದಿಂದ ಬಿದ್ದಂತೆ ಕಾಣುವ ಕ್ಲಾಸಿ ಪುರುಷರಿಗೆ ವಿಶೇಷ ಅಭಿನಂದನೆಗಳು. ಯಾವುದೇ ವಿವರಣೆ ಅಗತ್ಯವಿಲ್ಲ. ನಾನು ಮೌನವಾಗಿರುವುದಿಲ್ಲ. ಇದನ್ನ ಸಹಜಗೊಳಿಸುವುದಿಲ್ಲ. ಇದು ನಿಮ್ಮ ಸಾಮಾನ್ಯ ದಿನದ ಕಲ್ಪನೆಯಾಗಿದ್ದರೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಇದು ಕೇವಲ ನನ್ನ ಬಗ್ಗೆ ಅಲ್ಲ, ಪ್ರತಿಯೊಬ್ಬ ಮಹಿಳೆಯೂ ಗೌರವಕ್ಕೆ ಅರ್ಹಳು ಅಂತ ಜ್ಞಾಪನೆ ಅಂತ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಮೊನ್ನೆ ದಾವಣಗೆರೆಯಲ್ಲಿ ಹೇಳಿಕೆ ಕೊಟ್ಟಿದ್ದ ವಿಜಯಲಕ್ಷ್ಮಿ ಹೇಳಿಕೆ ಬಳಿಕ ನಿಂದನೆಗಳ ಸುರಿಮಳೆ. ದರ್ಶನ್ ಇದ್ದಾಗ ಯಾರೂ ಮಾತನಾಡ್ತಾ ಇರಲಿಲ್ಲ. ಈಗ ವೇದಿಕೆ, ಟಿವಿ ಚಾನೆಲ್ಗಳಲ್ಲಿ ಮಾತನಾಡುತ್ತಾರೆ. ದರ್ಶನ್ ಇದ್ದಾಗ ಇವರೆಲ್ಲ ಇದ್ರೋ ಇರ್ಲಿಲ್ವೋ ಅಂತ ಮೊನ್ನೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ರು. ವಿಜಯಲಕ್ಷ್ಮಿ ಹೇಳಿಕೆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಹಳೆ ಫೋಟೋಗಳನ್ನು ಟ್ಯಾಗ್ ಮಾಡಿ ನಿಂದನೆಗಳ ಸುರಿಮಳೆಯನ್ನ ಸುರಿಸಿದ್ದು, ಈ ನಿಂದನೆಗಳ ವಿರುದ್ಧ ವಿಜಯಲಕ್ಷ್ಮಿ ಸಿಡಿದೆದ್ದಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ಸ್ ಮಾಡೋದಲ್ಲದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಎಳೆದು ತಂದ ಕಿಡಿಗೇಡಿಗಳು ವಿಜಯಲಕ್ಷ್ಮಿ ಕಾಲೆಳೆದಿದ್ದಾರೆ. ಆವಾಗ ಇಲ್ಲದ ಪೌರುಷ ಈಗ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಇಟ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ದರ್ಶನ್, ಸುದೀಪ್ ಒಳ್ಳೆಯ ಸ್ನೇಹಿತರು. ಇಬ್ಬರು ಯಾವತ್ತೂ ಜಗಳ ಆಡಿಯೇ ಇಲ್ಲ. ಪಬ್ಲಿಕ್ ಟಿವಿಗೆ ನಟಿ ರಕ್ಷಿತಾ ಪ್ರೇಮ್ ಹೇಳಿಕೆ. ಸುದೀಪ್ ಯುದ್ಧಕ್ಕೆ ಸಿದ್ಧ ಮಾತಿನ ಬಗ್ಗೆ ಹಾಗೂ ಫ್ಯಾನ್ಸ್ ವಾರ್ ಬಗ್ಗೆ ನಟಿ ರಕ್ಷಿತಾ ಹಾಗೂ ನಿರ್ದೇಶಕ ಜೋಗಿ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ. ಸುದೀಪ್ ಮಾತಿನ ಬಗ್ಗೆ ಮಾತನಾಡಿದ ನಟಿ ರಕ್ಷಿತಾ ಪ್ರೇಮ್, ಸುದೀಪ್ ಪೈರಸಿ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಸುದೀಪ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದಿದ್ದಾರೆ. ದರ್ಶನ್, ಸುದೀಪ್ ಒಳ್ಳೆಯ ಸ್ನೇಹಿತರು ಅಂದಿರುವ ರಕ್ಷಿತಾ, ಇಬ್ಬರೂ ಯಾವತ್ತೂ ಜಗಳ ಆಡಿನೇ ಇಲ್ಲ. ಎಲ್ಲ ಮುಗಿದ ಮೇಲೆ ಅಭಿಮಾನಿಗಳ ಕಿತ್ತಾಟ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ನಥಿಂಗ್. ಅವರು ಐ ಥಿಂಕ್ ಮಾತಾಡಿದ್ದು ಪೈರಸಿ ಬಗ್ಗೆ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ಹಿ ವಾಸ್ ಆಬ್ಸಲ್ಯೂಟ್ಲಿ ರೈಟ್ ಅವ್ರು ಮಾತಾಡಿದ್ರಲ್ಲಿ. ಇದೊಂದು ಹೋರಾಟ ನಾವೆಲ್ಲರೂ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಬಟ್ ಐ ಥಿಂಕ್ ಸೋ ಮೆನಿ ವೆಬ್ಸೈಟ್ಸ್ ಇದನ್ನು ಹಾಕ್ತಾರೆ. ಇತ್ತೀಚೆಗೆ ಮೊದಲು ಬರೀ ಒಂದಿತ್ತು. ಐ ಥಿಂಕ್ ಈ ರೀತಿ ಪೈರಸಿ ಈ ಸಿನಿಮಾ ಲಿಂಕ್ಗಳು ಹಾಕೋ ವೆಬ್ಸೈಟ್ಗಳು ತುಂಬ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಹೋರಾಟ ಮಾಡೋದ್ರಲ್ಲಿ ತಪ್ಪು ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಬಟ್ ಯಾಕೆ ಅವ್ರು ಹಂಗೆ ಹೇಳಬೇಕು? ಅವ್ರಿಗೇನು ಸರಿ ಅನಿಸಿದೆ ಅವ್ರು ಅದು ಮಾತಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಓಕೆ. ಅವ್ರಿಗೇನು ಸರಿ ಅನಿಸಿದೆಯೋ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ರಿಯಲಿ ಗುಡ್ ಫ್ರೆಂಡ್ಸ್. ಐ ಥಿಂಕ್ ಇಟ್ಸ್ ವೆರಿ ನೈಸ್ ದಟ್ ನಾವು ಈ ಇಂಡಸ್ಟ್ರಿ ಇದು ಕಣೋ, ಇದು ಒಂದು ಕುಟುಂಬ. ನಾವೆಲ್ಲ ಒಗ್ಗಟ್ಟಾಗಿದ್ದಷ್ಟು ನಮಗೆ ಸ್ಟ್ರೆಂಗ್ತ್ ಜಾಸ್ತಿ. ಆ ಧೈರ್ಯ ನಮಗೆ ನಮ್ಮ ದೊಡ್ಡ ನಾಯಕರೇ ಕೊಡೋದು ಅನಿಸುತ್ತೆ. ಅವರೆಲ್ಲ ಒಗ್ಗಟ್ಟಾಗಿದ್ದಾಗ ನಮ್ಮ ಇಂಡಸ್ಟ್ರಿ ಇನ್ನೂ ಒಗ್ಗಟ್ಟಾಗಿರುತ್ತೆ. ಅದು ನಾವೇ ಅಲ್ಲ, ನೀವುಗಳು ಬಿಟ್ಕೊಡ್ಬಾರ್ದು. ಇನ್ನು ಇದೇ ವೇಳೆ ಮಾತನಾಡಿದ ನಿರ್ದೇಶಕ ಜೋಗಿ ಪ್ರೇಮ್, ಕನ್ನಡದಲ್ಲಿ ಸ್ಟಾರ್ ವಾರ್ ಏನೂ ಇಲ್ಲ ಅಂದಿದ್ದಾರೆ. ದರ್ಶನ್, ಸುದೀಪ್ ಇಬ್ಬರೂ ಕೂಡ ಚೆನ್ನಾಗಿದ್ದಾರೆ. ಗಲಾಟೆ ಮಾಡಿ ಬೆಂಕಿ ಹಚ್ಚುವ ಕೆಲಸ ಬೇಡ. ದರ್ಶನ್ ಟೈಮ್ ಈಗ ಸರಿ ಇಲ್ಲ ಅಂದಿದ್ದಾರೆ. ಅವ್ರ ಹೆಸರು ಯೂಸ್ ಮಾಡಲಿಲ್ಲ ಅಂದಮೇಲೆ ಅದನ್ನ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸಾಮಾನ್ಯವಾಗಿ ನಾವಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಪಡೆ ಅಲ್ಲ ಗಜ ಪಡೆ ಅಂತ ದರ್ಶನ್ ಅವರ ಅಭಿಮಾನಿಗಳು ಅವ್ರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಇಲ್ಲ ಪಾಪ, ಯಾರು ಈಗ ಒಂದು ವಿಷಯ ತಿಳ್ಕೊಳ್ಳಿ, ಯಾವ ಅಭಿಮಾನಿಗಳಾಗಲಿ ಯಾರೇ ಆಗಲಿ ಯಾರಿಗೂ ಟಕ್ಕರ್ ಕೊಡ್ತಾ ಇಲ್ಲ. ಸೊ ಅವ್ರವ್ರು ಎಲ್ಲೋ ಒಂದು ಕಡೆ ಒಂದು ಸ್ಮಾಲ್ ಹುಡುಗ, ಈಗ ನಾನು ಒಂದು 10 ಜನ ಸೇರ್ಕೊಂಡು ನಾನೇನೋ ಮಾಡಿದಾಗ ಅವ್ರೇನೋ ಮಾಡಿದಾಗ ಹಂಗೆ ಎತ್ತಿಕ್ತಾ ಇದ್ದಾರೆ ಬಿಟ್ಟರೆ ಅದು ಯಾವ ಸ್ಟಾರ್ ವಾರು ಇಲ್ಲ, ಯಾವ ಬದನೆಕಾಯಿ ಇಲ್ಲ ಗುರುವೆ. ಏನಕ್ಕೆ ಅಂದರೆ ಸಿನಿಮಾ ಇದು. ಇಲ್ಲಿ ನಿರ್ಮಾಪಕ ಯಾರಿಗೆ, ಒಬ್ಬ ನಿರ್ದೇಶಕನಿಗಾಗಲಿ ಕಲಾವಿದನಿಗಾಗಲಿ ನೋವಾಗಲ್ಲ, ತೊಂದರೆ ಆಗಲ್ಲ. ಇಲ್ಲಿ ತೊಂದರೆ ಆಗದೆ ಒಬ್ಬ ನಿರ್ಮಾಪಕನಿಗೆ. ಯಾಕಂದರೆ ಅವನು ಅನ್ನದಾತ ಅಂತೀವಲ್ವ ನಾವು, ನಿರ್ಮಾಪಕನಿಗೆ ತೊಂದರೆ ಆಗೋದು. ಸೊ ಅವನಿಗೆ ತೊಂದರೆ ಆಗಬಾರ್ದು ಅಷ್ಟೇ ಬಿಟ್ಟರೆ ಇಲ್ಲಿ ಯಾವ ಸ್ಟಾರ್ ವಾರು ಇಲ್ಲ. ಈಗ ಸುದೀಪ್ ಅವರು ಈಗ ನನಗೆ ತುಂಬ ಹತ್ತಿರ ಸ್ವಾಮಿ. ಓಕೆ, ಸುದೀಪ್ ಅವರು ಆಗಲಿ ದರ್ಶನ್ ಆಗಲಿ ತುಂಬ ಫ್ಯಾಮಿಲಿ ನನಗೆ. ಓಕೆ, ನನ್ನ ತುಂಬ ಕ್ಲೋಸು ಫ್ಯಾಮಿಲಿ.
ದರ್ಶನ್ ಅವರು ಜೊತೆ ನಾನು ಕುತ್ಕೊಂಡಾಗ ನಾವೆಲ್ಲ ಕುತ್ಕೊಂಡಾಗ ಸೇರಿದಾಗ ಊಟಕ್ಕೆ ಸೇರಿದಾಗ ಎಲ್ಲೋ ಸೇರಿದಾಗ ಸೊ ಯಾವತ್ತೊಂದು ಸುದೀಪ್ ಅವ್ರ ಸಿನಿಮಾ ಮಾಡ್ತಾಯಿದ್ದೀನಿ ಅಂತಂದಾಗ ಅದಿಲ್ವಲ್ಲ ಪಾಪ ಒಂದು ದಿವಸನೂ ಬುದ್ಧಿ ಚೆನ್ನಾಗಿ ಮಾಡಿ ಬುದ್ಧಿ ಹಂಗೆ ಮಾಡಿ ಬುದ್ಧಿ ಹಿಂಗೆ ಮಾಡಿ ಬುದ್ಧಿ ಚೆನ್ನಾಗಿರಲಿ ಬುದ್ಧಿ ಹಿಂಗೆ ಹೇಳ್ತಾರೆ. ಸುದೀಪ್ ಸರ್ ಅಷ್ಟೇ ಏನಾದ್ರು ಹೇಳಿದಾಗ ಅವ್ರಿಗೆ ಹೌದಾ ಚಿನ್ನ ಮಾಡಿ ಚಿನ್ನ ದಯವಿಟ್ಟು ಆಫ್ಟರ್ ಲಾಂಗ್ ಟೈಮ್ ನೀನು ಇಬ್ಬರು ಸೇರ್ತಾ ಇರೋದು ತುಂಬ ದೊಡ್ಡ ಇದು ಚಿನ್ನ ಮಾಡಿ ಚಿನ್ನ ಅಂತ ಈ ಥರ ಎನ್ಕರೇಜ್ ಮಾಡ್ತಾರೆ. ಬಿಟ್ಟರೆ ಒಬ್ರಿಗೊಬ್ರು ಯಾವತ್ತೂ ಇದಿಲ್ಲ. ಅವ್ರ ಪರ್ಸ್ನಲ್ ವಿಷಯ ಅವ್ರಿಗೆ ಬಿಟ್ಟಿದ್ದು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಒಟ್ಟಲ್ಲಿ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ಪೋಸ್ಟ್ ವಾರ್ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಬಗ್ಗೆ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ರು, ವಿಜಯಲಕ್ಷ್ಮಿ ವಿರುದ್ಧ ಪೋಸ್ಟ್ಗಳನ್ನು ಹಾಕಿ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.